ವಾರ್ತೆಯ ಮುಖ್ಯಾಂಶಗಳು. ಬೆಳದಿಂಗಳ ಸೋನೆ ಮಳೆಗೆ ಕಡ್ಲೆಗೋಡ್ಲು ಕಾವ್ಯ ಪ್ರಶಸ್ತಿ ಆಗಸ್ಟ್ 16ರಂದು ಉಡುಪಿಯಲ್ಲಿ ಪ್ರದಾನ. ಧರ್ಮಸ್ಥಳ ಸಮೂಹ ಸಮಾಧಿ ಪ್ರಕರಣ ಮಾಧ್ಯಮ ವರದಿ ನಿರ್ಬಂಧಕ್ಕೆ ಸುಪ್ರೀಂ ನಕಾರ. ಸುಯೋಗಾಶ್ರಯದಲ್ಲಿ ಯಶಸ್ವಿಯಾದ ಐಒಎ ಶಿಬಿರ. ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ವೀರಾಗ್ರಹಣಿ ಪಡೆದುಕೊಂಡ ಪ್ರಣತಿ ಗೌಡ. ಆಗಸ್ಟ್ 10ರಿಂದ 3 ದಿನಗಳ ಕಾಲ ಶ್ರೀ ರಾಘವೇಂದ್ರ ಮಠದಲ್ಲಿ ರಾಯರ 354ನೇ ಆರಾಧನಾ ಮಹೋತ್ಸವ. ಶಿರಸಿಯ ಎಂ ರಮೇಶ್ ಹಾಗೂ ಡಾಕ್ಟರ್ ವಿಜಯ ನಳಿನಿ ದಂಪತಿಗಳ ಪುತ್ರಿ ಪ್ರಜ್ಞಾ ಮತ್ತಿಹಳ್ಳಿ ಅವರ ಕವನ ಸಂಕಲನ ಬೆಳದಿಂಗಳ ಸೋನೆ ಮಳೆಗೆ 2025ರ ಕಡ್ಲೆಗೋಡ್ಲು ಕಾವ್ಯ ಪ್ರಶಸ್ತಿ ದೊರೆತಿದ್ದು ಆಗಸ್ಟ್ 16ರಂದು ಉಡುಪಿಯಲ್ಲಿ ಪ್ರದಾನ ಮಾಡಲಾಗುವುದು. ಈ ಕವನ ಸಂಕಲನದಲ್ಲಿ ಖ್ಯಾತ ವಿಮರ್ಶಕಿ ತಾರಿಣಿ ಶುಭಾದಾಯಿನಿ ಮುನ್ನುಡಿ ಬರೆದಿದ್ದಾರೆ. ಹೆಸರಾಂತ ಕಥೆಗಾರ ಎಸ್ ದಿವಾಕರ್ ಬೆನ್ನುಡಿ ಬರೆದು ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಖ್ಯಾತ ವಿದ್ವಾಂಸ ಪಾದೇಕಲ್ಲು ವಿಷ್ಣು ಭಟ್ಟರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಕ್ಷರ ಪ್ರಕಾಶನ ಹೆಗ್ಗೋಡು ಪ್ರಕಟಣೆ ಮಾಡಿರುವ ಈ ಕವನ ಸಂಕಲನ ಬಿಡುಗಡೆಯಾಗಲಿದೆ. ಇದು ಪ್ರಜ್ಞಾ ಅವರ 4ನೇ ಕವನ ಸಂಕಲನ ಆಗಿದ್ದು ಕತೆ, ಪ್ರಬಂಧ, ಪ್ರವಾಸ ಕಥನ ಸೇರಿದಂತೆ ಅವರು 12 ಕೃತಿಗಳು ಪ್ರಕಟವಾಗಿವೆ. ಮಾತೋಶ್ರೀ ರತ್ನಮ್ಮ ಹೆಗಡೆ ವಿಭಾ ಸಾಹಿತ್ಯ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಶಿರ್ಸಿ ತಾಲೂಕಿನ ಬಿಸಲಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಳ್ಳಾಲ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿನಿ ಪ್ರಣತಿ ವಿನಾಯಕ್ ಗೌಡ ಇವಳು ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ 100 ಮೀಟರ್, 200 ಮೀಟರ್ ಹಾಗೂ 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ವೀರಾಗ್ರಹಣಿ ಪಡೆದುಕೊಂಡು ಶಾಲೆಗೆ ಕೀರ್ತಿ ತಂದಿದ್ದಾಳೆ. ಈ ವಿದ್ಯಾರ್ಥಿನಿ ಕಳೆದ ವರ್ಷವೂ ಕೂಡ ಇದೇ ಕ್ರೀಡಾಂಗಣದಲ್ಲಿ ವೀರಾಗ್ರಹಣಿ ಪಡೆದಿರುವುದು ಇಲ್ಲಿ ಉಲ್ಲೇಖಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಿನಿ ಮಂತ್ರಾಲಯವೆಂದೇ ಹೆಸರು ಮಾಡಿರುವ ಶ್ರೀ ಮಾರಿಕಾಂಬಾ ದೇವಿಯ ನೆಲೆನಾಡಿನ ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ರಾಯರ 354ನೇ ಆರಾಧನಾ ಮಹೋತ್ಸವವನ್ನು ಹಿಂದೆಂದೂ ಕಾಣದ ರೀತಿಯಲ್ಲಿ ವೈಭವೋಪೇತವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲು ಸಕಲ ಸಿದ್ಧತೆ ಭರದಿಂದ ಸಾಗಿದೆ. ಆಗಸ್ಟ್ 10ರಿಂದ 3 ದಿನಗಳ ಕಾಲ ನಡೆಯುವ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾಧನೆ ಕಾರ್ಯದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ರಾಯರ ಸನ್ನಿಧಿಯಲ್ಲಿ ಸೇರುವ ನಿರೀಕ್ಷೆ ಇದ್ದು, ಭಕ್ತರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಬೃಹದಾಕಾರದ ಪೆಂಡಲ್ ಮತ್ತು ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಅದರಂತೆ ದೇವಾಲಯವನ್ನು ವಿದ್ಯುತ್ ಹಾಗೂ ಪುಷ್ಪ ಅಲಂಕಾರದಿಂದ ಶೃಂಗರಿಸಲಾಗುತ್ತಿದ್ದು, ಆರಾಧನಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ರಾಯರ ಪುಣ್ಯಾರಾಧನಾ ಪವಿತ್ರ ಕಾರ್ಯದಲ್ಲಿ ನಡೆಯುವ ಅನ್ನ ಸಂತರ್ಪಣೆ ಕಾರ್ಯದಲ್ಲಿ ಹೆಚ್ಚಿನ ಭಕ್ತರು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕೆಂದು ಶ್ರೀ ರಾಘವೇಂದ್ರ ಮಠದ ಪ್ರಮುಖರಾದ ಕೆರೆ ಹೆಬ್ಬಾರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬಾರ್ ಈ ಮೂಲಕ ಆಮಂತ್ರಣ ನೀಡಿದ್ದಾರೆ. ನೇ ಗುರು ಶ್ರೀ ರಾಘವೇಂದ್ರರ 354ನೇ ಆರಾಧನೋತ್ಸವವನ್ನು ನಾವು ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ನಾವೆಲ್ಲ ಕಮಿಟಿಯವರು ಸೇರಿ ನಿಶ್ಚಯ ಮಾಡಿದ್ದೀವಿ. ಇದೇ ಬರುವ 10, 11, 12 3 ದಿವಸ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಲಿದೆ. 11ನೇ ತಾರೀಕಿಗೆ ಮಧ್ಯ ಆರಾಧನೆ ದಿವಸ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಇರುತ್ತವೆ. ಸುಮಾರು ನಮ್ಮ ನಿರೀಕ್ಷೆ 10ರಿಂದ 11 ಸಾವಿರ ಜನ ಆಗ್ತಾರೆ ಅಂತ ನಮ್ಮ ನಿರೀಕ್ಷೆ ಇದೆ. ತಾವೆಲ್ಲರೂ ಕುಟುಂಬ ಸಮೇತವಾಗಿ ಬಂದು ಶ್ರೀ ರಾಘವೇಂದ್ರ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಧನ್ಯರಾಗಬೇಕಂತ ಇದೇ ಸಮಯದಲ್ಲಿ ತಮ್ಮೆಲ್ಲರ ಜೊತೆ ಕಳಕಳಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧರ್ಮಸ್ಥಳ ಸಮೂಹ ಸಮಾಧಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ವರದಿಗಳಿಗೆ ನಿರ್ಬಂಧ ಹೇರಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ರಾಜೇಶ್ ಮತ್ತು ಮನಮೋಹನ್ ಅವರುಗಳನ್ನೊಳಗೊಂಡ ಪೀಠವು ಆಗಸ್ಟ್ 8, 2025ರಂದು ಧರ್ಮಸ್ಥಳ ಸಮೂಹ ಸಮಾಧಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ವರದಿಗಳಿಗೆ ಸಂಪೂರ್ಣ ನಿಷೇಧ ಹೇರಲು ನಿರಾಕರಿಸಿತು. ಈ ಪ್ರಕರಣದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಕಾರ್ಯದರ್ಶಿ ಹರ್ಷೇಂದ್ರ ಕುಮಾರ್ ಡಿ ಅವರು ಕರ್ನಾಟಕ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಕರ್ನಾಟಕ ಹೈಕೋರ್ಟ್ ಆಗಸ್ಟ್ 1, 2025ರಂದು ಬೆಂಗಳೂರು ನಗರ ಸಿವಿಲ್ ಕೋರ್ಟ್ನಿಂದ ವಿಧಿಸಲಾಗಿದ್ದ ಮಾಧ್ಯಮ ವರದಿಗಳಿಗೆ ತಡೆಯಾಜ್ಞೆಯನ್ನು ರದ್ದುಗೊಳಿಸಿತು. ಇದು ವಾಕ್ ಸ್ವಾತಂತ್ರ್ಯಕ್ಕೆ ಎದುರಾದ ಅಡೆತಡೆಯಾಗಿದೆ ಎಂದು ತೀರ್ಮಾನ ನೀಡಿತು. ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಕೂಡ ಮಾಧ್ಯಮ ವರದಿಗಳಿಗೆ ಸಂಪೂರ್ಣ ನಿಷೇಧವನ್ನು ಅತ್ಯಂತ ವಿರಳ ಸಂದರ್ಭದಲ್ಲಿ ಮಾತ್ರ ವಿಧಿಸಬಹುದು ಎಂದು ತಿಳಿಸಿತ್ತು. ಅಲ್ಲದೆ ಈ ಪ್ರಕರಣದಲ್ಲಿ ಅಂತಹ ನಿಷೇಧದ ಅಗತ್ಯವಿಲ್ಲ ಎಂದು ಅದು ತೀರ್ಮಾನಿಸಿದೆ, ಏಕೆಂದರೆ ಇದು ಮಾತಿನ ಸ್ವಾತಂತ್ರ್ಯವನ್ನು ಉಲ್ಲಂಘಿಸುತ್ತದೆ ಎಂದು ನ್ಯಾಯಪೀಠ ಭಾವಿಸಿತು.
ಭಾರತೀಯ ಮೂಳೆ ಚಿಕಿತ್ಸಕರ ಸಂಘ ಹಳೆಯದು ಚಿನ್ನ 360 ಡಿಗ್ರಿ ಹಿರಿಯರ ಆರೈಕೆ ಚಲನಶೀಲತೆ ಘನತೆ ಮತ್ತು ದೀರ್ಘಾಯುಷ್ಯದ ಖಚಿತಪಡಿಸುವಿಕೆ ಪ್ರಸಕ್ತ ವರ್ಷದ ಅಧ್ಯಕ್ಷೀಯ ಧ್ಯೇಯದೊಂದಿಗೆ ಎಲುಬು ಮತ್ತು ಕೀಲು ಸಪ್ತಾಹದ ಅಂಗವಾಗಿ ಇತ್ತೀಚೆಗೆ ಶಿರಸಿಯ ಎಲುಬು ಮತ್ತು ಕೀಲು ತಜ್ಞ ವೈದ್ಯರು ಸಮೀಪದ ಮುಂಡ್ಗೇಸರದಲ್ಲಿರುವ ಸುಯೋಗಾಶ್ರಯದಲ್ಲಿ ವಿಶೇಷ ಶಿಬಿರವನ್ನು ನಡೆಸಿಕೊಟ್ಟರು. ವೃದ್ಧರೇ ಹೆಚ್ಚಿರುವ ಸುಯೋಗಾಶ್ರಯ ನಿವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಘಟಕ ಅಧ್ಯಕ್ಷ ಡಾಕ್ಟರ್ ಮಧುಕೇಶ್ವರ್ ಜೀವಿ ಹಿರಿಯ ನಾಗರಿಕರು ಅನುಸರಿಸಬೇಕಾದ ಮಾಹಿತಿ ನೀಡಿ ವೃದ್ಧರು ತೆಗೆದುಕೊಳ್ಳಬೇಕಾದ ಜಾಗೃತಿಯನ್ನು ತಿಳಿಸಿದರು. ಹಿರಿಯ ವೈದ್ಯ ಡಾಕ್ಟರ್ ಡಿಎಂ ಹೆಗಡೆಯವರು ಸಲಹೆ ನೀಡಿದರು. ಸುಯೋಗಾಶ್ರಯದ ಮುಖ್ಯಸ್ಥೆ ಲಲಿತಾ ಭಟ್ ಸ್ವಾಗತಿಸಿ ನಿರ್ವಹಿಸಿ ವಂದಿಸಿದರು. ಕಾರ್ಯಕ್ರಮ ಸಂಘಟನೆಗೆ ಸಹಕರಿಸಿದ ರವಿ ಹೆಗಡೆ ಗಡಿಹಳ್ಳಿ ಪರಿಚಯಿಸಿದರು. ಡಾಕ್ಟರ್ ಕೈಲಾಶ್ ಪೈ, ಡಾಕ್ಟರ್ ಗೌತಮ್ ಶೇಟ್ ಮತ್ತು ಡಾಕ್ಟರ್ ಬಾಲಚಂದ್ರ ಅವರು ವೇದಿಕೆಯಲ್ಲಿದ್ದರು. ಇಟಾಸ್ ಕಂಪನಿಯ ಸಂತೋಷ್ ಎಲುಬು ಸಾಂದ್ರತಾ ತಪಾಸಣೆ ನಡೆಸಿಕೊಟ್ಟರು. ಅನೂಪ್ ಭಟ್ ಸಹಕರಿಸಿದರು.